ಅಶ್ವತ್ಥಾಮನ ಅಮರತ್ವದ ರಹಸ್ಯ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಜಯ ಸಾಧಿಸುತ್ತಾರೆ. ಆದರೆ ಯುದ್ಧದ ಕೊನೆಯಲ್ಲಿ ದ್ರೋಣನ ಪುತ್ರ ಅಶ್ವತ್ಥಾಮ ಅತ್ಯಂತ ಕೋಪದಿಂದಿರುತ್ತಾನೆ. ತನ್ನ ತಂದೆಯ ಸಾವಿನ ಪ್ರತೀಕಾರ ತೀರಿಸಬೇಕೆಂಬ ಉದ್ದೇಶದಿಂದ ಅವನು ಭೀಕರವಾದ ಕಾರ್ಯವನ್ನು ಮಾಡುತ್ತಾನೆ. ಅಶ್ವತ್ಥಾಮನು ರಾತ್ರಿ ವೇಳೆ ಪಾಂಡವರ ಶಿಬಿರಕ್ಕೆ ಗುಪ್ತವಾಗಿ ಹೋಗಿ ಅಲ್ಲಿ ನಿದ್ರಿಸುತ್ತಿದ್ದ ಪಾಂಡವರ ಮಕ್ಕಳನ್ನು ಕೊಂದು ಹಾಕುತ್ತಾನೆ. ಬೆಳಗ್ಗೆ ಈ ವಿಷಯ ಪಾಂಡವರಿಗೆ ಗೊತ್ತಾಗುತ್ತದೆ. ಅವರು ಕ್ರೋಧದಿಂದ ಕಂಗಾಲಾಗುತ್ತಾರೆ. ಪಾಂಡವರು ಕೃಷ್ಣನ ಜೊತೆ ಸೇರಿ ಅಶ್ವತ್ಥಾಮನನ್ನು ಹಿಡಿಯುತ್ತಾರೆ. ಆಗ ಕೃಷ್ಣನು ಹೇಳುತ್ತಾನೆ, ಅಶ್ವತ್ಥಾಮ, ನೀನು ಅತ್ಯಂತ ದೊಡ್ಡ ಪಾಪ ಮಾಡಿದ್ದೀಯ. ನಿನ್ನನ್ನು ಕೊಲ್ಲಲು ನಾನು ಬಯಸುತ್ತೇನೆ. ಆದರೆ ನಿನ್ನ ತಂದೆ ದ್ರೋಣಾಚಾರ್ಯನ ಗೌರವಕ್ಕಾಗಿ ನಿನ್ನ ಜೀವ ಉಳಿಸುತ್ತೇನೆ. ಆದರೆ ನೀನು ಮಾಡಿದ ಪಾಪಕ್ಕೆ ದಂಡನೆ ನಿನಗೆ ಇರುತ್ತದೆ. ಅಷ್ಟರಲ್ಲಿ ಕೃಷ್ಣನು ಅವನಿಗೆ ಶಾಪ ನೀಡುತ್ತಾನೆ. ನೀನು ಅನಂತ ಕಾಲ ಜೀವಂತನಾಗಿಯೇ ಇರು. ನಿನ್ನ ದೇಹದಲ್ಲಿ ಗಾಯಗಳೇ ಗಾಯಗಳು ಇರುತ್ತವೆ. ರಕ್ತ ಹರಿಯುತ್ತಿರುತ್ತವೆ. ನೋವು ಕಾಡುತ್ತಿರುತ್ತದೆ. ಆದರೆ ನಿನಗೆ ಮರಣ ದೊರೆಯುವುದಿಲ್ಲ. ನೀನು ಲೋಕದ ಜನರ ಕಣ್ಣು ತಪ್ಪಿ ಅರಣ್ಯಗಳಲ್ಲಿ ಅಲೆದಾಡುತ್ತಾ ಇರಬೇಕು. ಇದರಿಂದ ಇಂದಿಗೂ ಜನರು ಹೇಳುತ್ತಾರೆ, ಅಶ್ವತ್ಥಾಮನು ಇಂದಿಗೂ ಜೀವಂತನಾಗಿದ್ದಾನೆ. ಹಿಮಾಲಯಗಳ ಅರಣ್ಯಗಳಲ್ಲಿ ಅಲೆದಾಡುತ್ತಿರುತ್ತಾನೆಂದು. ಕೆಲವರು ಅವನನ್ನು ಕಂಡಿರುವೆವು ಎಂದು ಕಥೆಗಳನ್ನು ಹೇಳುತ್ತಾರೆ.